ನಾಯಿನೆರಳು ಮತ್ತು ಕೂರ್ಮಾವತಾರ, ಹಾಂ, ಇದೆರಡರ ಬಗ್ಗೆ ನೆನಪು ಮಾಡ್ಕೊಳ್ಳಿ. ನಾಯಿನೆರಳು ಕುವೆಂಪು ಇವರು ನಮ್ಮ ಭೈರಪ್ಪನವರ ಒಂದು ಕತೆ. ನನಗೆ ಆ ಕಥೆ ಕಾದಂಬರಿಯಾಗಿ ನಂಗೆ ಅದೇನಷ್ಟು ಒಪ್ಪಿದ ಮಾರ್ಗ ಆಗಿರಲಿಲ್ಲ. ಬಟ್ ಅದರಲ್ಲಿರೋ ಒಂದು ಎಲಿಮೆಂಟನ್ನು ತಗೊಂಡು ನಾನು ಸ್ವಲ್ಪ ಟ್ವಿಸ್ಟ್ ಮಾಡಿಕೊಂಡ್ರೆ ನನಗೆ ಬೇಕಾದ ಒಂದು ಇದು ಸಿಕ್ಕತ್ತೆ ಅಂತ ಅಂದ್ಕೊಂಡೆ. ಯಾಕಂದರೆ ಅನೇಕ ವೇಳೆ ನಾವು ಯಾವುದನ್ನು ಮೂಢನಂಬಿಕೆ ಅಂತ ಹೇಳ್ತೀವೋ, ಯಾವ್ದು ಕಂದಾಚಾರ ಅಂತ ಹೇಳ್ತೀವೋ, ಅದರೊಳಗಡೆ ಒಂದು ಪ್ರತಿಭಟನೆಯ ಒಂದು ಸುಳು ಇರುತ್ತೇನೋ ಅಂತ ಹಿಂಗೆ ಯಾರ ಜೊತೆ ಮಾತಾಡ್ತಾ ಇದ್ದಾಗಿದೆ. ಅವಾಗ ಅನ್ನಿಸ್ತು ಈ ಕಥೆಯನ್ನು ಹೀಗೆ ಒಂಚೂರು ಟ್ವಿಸ್ಟ್ ಮಾಡಿಕೊಂಡ್ರೆ ವೆಂಕಟಲಕ್ಷ್ಮಿಯ ಒಂಟಿತನಕ್ಕೆ, ಅವಳ ಅಸಹಾಯಕತೆಗೆ ಒಂದು ಹೊಸ ತಿರುವು ಸಿಗ್ಬೋದು ಅಂತೇಳಿ ಅದು ಟ್ವಿಸ್ಟ್ ಮಾಡಿಕೊಂಡೆ. ಹಾಗಾಗಿ ಅದನ್ನು ಮಾಡಿಕೊಂಡೆ. ಅಡೂರು ಗೋಪಾಲಕೃಷ್ಣನವ್ರ ಪ್ರಕಾರ ಅದು ನನ್ನ ಬೆಸ್ಟ್ ಫಿಲ್ಮಲ್ಲಿ ಒಂದು. ಅವ್ರು ಯಾವಾಗಲೂ 2 ಫಿಲ್ಮನ್ನು ಹೇಳ್ತಾ ಇರ್ತಾರೆ ನನ್ನ ಬೆಸ್ಟ್ ಫಿಲ್ಮ್ಸ್ ಅಂತ. ಒಂದು ನಾಯಿನೆರಳು, ಇನ್ನೊಂದು ಕನಸೆಂಬ ಕುದುರೆಯನೇರಿ. ಇವೆರಡು ಗಿರೀಶನ್ ಬೆಸ್ಟ್ ಫಿಲ್ಮ್. ಕನಸೆಂಬ ಕುದುರೆ ಬಗ್ಗೆ ಅವರು ಒಂದು ಇದು ಯೂಟ್ಯೂಬಲ್ಲಿ ಇವತ್ತು ಸಿಕ್ಕತ್ತೆ. ಇಸ್ ದ ಬೆಸ್ಟ್ ಫಿಲ್ಮ್ ಮೇಡ್ ಇನ್ ಇಂಡಿಯಾ ಇನ್ ದ ಪಾಸ್ಟ್ 20 years ಅಂತಾರೆ. ಹಾಗಾಗಿ ನಾಯಿನೆರಳು ಬೇರೆ ನನ್ನ ಇದರಲ್ಲೇ ತುಂಬ ಜನ ಫೆಮಿನಿಸ್ಟ್ ಇವರಿಗೆ ಭಾಳ ಇಷ್ಟವಾದಂಥ ಸಿನಿಮಾ. ಯಾಕೆಂತಂದರೆ ಈ ಥರದ ಸದ್ಯದ ರಾಜಕೀಯವನ್ನು ಹೇಳದೇನೆ ಸಾರ್ವತ್ರಿಕವಾಗುವಂಥ, ಸಾರ್ವಕಾಲಿಕವಾದಂಥ ಒಂದು ಪ್ರತಿಭಟನೆಯ ಒಳಸುಳಿಯನ್ನು ಹೇಳಿದ್ನಲ್ಲ ಅಂತ ಭಾಳಕ್ಕೆ ಇಷ್ಟ ಆಯಿತು. ಅದರಲ್ಲಿ ಎಲ್ಲರೂ ಹೊಸಬಣ್ಣೆ ಹಾಕ್ಕೊಂಡೆ. ಶೃಂಗೇರಿ ರಾಮಣ್ಣನವರ ಅದ್ಭುತವಾದ ಅಭಿನಯ ಇತ್ತು. ಇವ್ರದ್ದು ಪವಿತ್ರ ಲೋಕೇಶ್ ಅವ್ರ ಅಭಿನಯ ಚೆನ್ನಾಗಿತ್ತು. ಅವರಿಗೆ ರಾಜ್ಯ ಪ್ರಶಸ್ತಿಯು ಬಂತು. ನನಗೆ ಅದರಲ್ಲೂ ಸಾಥಿಯಾಗಿ ನಿಂತವರು ಎಸ್ ರಾಮಚಂದ್ರ ಅವರೇ ಆಯ್ತಾಳು, ರಾಮಚಂದ್ರ ಆಯ್ತಾಳು, ಚೆನ್ನಾಗಿ ಬಂತದ್ದು. ಸರ್, ಇತ್ತೀಚಿನ ಸಿನಿಮಾ ನಿಮಗೆ ಆಗಲೇ ಹೇಳಿದ್ರಿ ವಲ್ವಾರ ಈ ಥರದ್ದು, ಈಗ ಕಾಂತಾರ ಬಂತು ಅಥವಾ KGF, ಇದೆಲ್ಲ ನೋಡಿದಾಗ ನಿಮಗೆ ಹೇಗೆ ಅನಿಸ್ತಾ ಅಂತ ಹೇಳಿ? ನನಗೆ ಮೊನ್ನೆ ಯಾವುದೋ ಒಂದು ಇದಕ್ಕೆ ಹೋಗಬೇಕಾಗಿತ್ತು, ಈವೆಂಟ್ಗೆ. ತುಂಬ ಸಿನಿಮಾದ ಕ್ಲಿಪ್ಪಿಂಗ್ ನೋಡ್ತಾ ಇದ್ದೆ. ಹೊಸ ಹೊಸ ರೀತಿಯ ಥೀಮ್ಗಳನ್ನು ಕನ್ನಡದಲ್ಲಿ ಬರ್ತಾ ಇದೆ. ಅದು ಭಾಳ ಸಂತೋಷ ಅನ್ನಿಸ್ತು. ಯಾಕಂತಂದರೆ ನಾನು ನನ್ನ ಆರಂಭದ ದಿನಗಳು ನೋಡ್ತಾ ಇದ್ದ ಸಿನಿಮಾಗಳಲ್ಲಿ ಬರೀ ಕುಟುಂಬ ಈ ಥರದ್ದೇನೋ ಇರ್ತಿತ್ತಲ್ಲ. ಹಾಗಲ್ಲದೆ ಇವತ್ತಿನ ಏನೋ ಸೊಸೈಟಿ ತುಂಬ ಡೈವರ್ಜೆಂಟ್ ಆದಂಥ ಇದರಲ್ಲಿ ಹೋಗ್ತಾ ಇದೆಯಲ್ಲ. ಎಲಿಮೆಂಟ್ಸ್ ಎಲ್ಲೆಲ್ಲಿಂದಲೂ ತಗೊಳ್ತಾಯಿತ್ತು. ಅದು AI ಆಗಿರ್ಬೋದು, ಅದು ಕಾರ್ಪೊರೇಟ್ ವರ್ಲ್ಡ್ ಆಗಿರ್ಬೋದು, ಅದು ಟೆಕ್ನಾಲಜಿ ಆಗಿರ್ಬೋದು. ಭಾಳ ಖುಷಿ ಆಗೋಯ್ತಾರೆ. ಎಷ್ಟೆಲ್ಲ ತರಹಾವರಿ ಕಥೆಗಳನ್ನು ಹುಡುಕ್ತಾ ಇದ್ದಾರೆ, ಏನೋ ಹೊಸ ಮಾಡ್ತಾ ಇದ್ದಾರೆ. ಬಟ್ ಟ್ರ್ಯಾಜಿಡಿ ಏನಂತ ಅಂದ್ರೆ ಎಲ್ಲ ಸಿನಿಮಾಗಳನ್ನು ನೋಡ್ತಾ ಇದ್ದಾಗ ಒಂದು ಕ್ಲಿಪ್ಪಿಂಗ್ ನೋಡ್ತಾ ಇದ್ದೆ. ಒಂದು 4-5 ಶಾಟ್ ಆದಮೇಲೆ ತಕ್ಷಣ ವೈಲೆನ್ಸ್ ಶುರುವಾಗುತ್ತೆ. ಹೊಡೆಯೋದು, ಬಡಿಯೋದು, ರುಂಡ ಕತ್ತರಿಸೋದು, ಕೈ ಕತ್ತರಿಸೋದು, ಇದೇ ಶುರುವಾಯಿತು. ಎಲ್ಲ ಸಿನಿಮಾದಲ್ಲೂ ಅದೇ ಬರೋಕ್ಕೆ ಶುರುವಾಯಿತು. ಹೇಳಿದೆ, ನಾನು ಯಾರಿಗೂ ಅಭಿಪ್ರಾಯ ಹೇಳಿದೆ, ತುಂಬ ಚೆನ್ನಾಗಿದ್ದು ಹೊಸ ಥರದ ಕಥೆಗಳು ಬರ್ತಾಯಿದ್ದಾರೆ. ಆದರೆ ದಯವಿಟ್ಟು ಈ ರಕ್ತದೋಕಳಿಯನ್ನು ನಿಲ್ಲಿಸಿ ಮತ್ತು ಈ ವೈಲೆನ್ಸನ್ನು ನಿಲ್ಲಿಸಿ. ಯಾಕಂದ್ರೆ ನೀವು ವೈಲೆನ್ಸನ್ನು ಯಾವ ಥರದಲ್ಲಿ ರೋಚಕವಾಗಿ ಮಂಡಿಸ್ತಾ ಇದ್ದೀರಾ ಅಂತಂದರೆ ನಮಗೆಲ್ರಿಗೂ ಅದು ರುಚಿಸಿ ಇವತ್ತೆಲ್ಲ ನಿಮ್ಗೆ ಗೊತ್ತಿರ್ಬೋದು. ನಮ್ಮ ಸಾಮಾಜಿಕ ಜೀವನದಲ್ಲೇ ನಾವು ಒಂಥರದ ಟಾಲರೆನ್ಸನ್ನು ಬಳಸ್ಕೊಂಡಿದ್ದೀವಿ. ಯಾವುದಕ್ಕೆ? ವೈಲೆನ್ಸಿಗೆ. ಅಲ್ಲಿ ಏನೋ ಕಡ್ದಂತೆ, ಇವನು ರುಂಡ ಕತ್ತರಿಸಿದಂತೆ, ಇವನು ಕೈ ಕತ್ತರಿಸಿದ, ಹೌದಾ, ಅಷ್ಟೇ ಇರುತ್ತೆ ನಮ್ಮ ರಿಯಾಕ್ಷನ್. ಅದಕ್ಕಿಂತ ಡೀಪರ್ ಅದು ಇದೇ ಇರೋದಿಲ್ಲ. ಆ ಥರ ಯಾಕೆ ಹಂಗಾಗ್ತಿದೆ ಅಂತಂದರೆ ಈ ಥರ ಸಿನಿಮಾಗಳು ನಮ್ಮಲ್ಲಿ ಜಾಸ್ತಿ ಆಗ್ತಿದೆ. ತಡ್ಕೊಳ್ಳುವ ಶಕ್ತಿಯನ್ನು, ಟಾಲರೆನ್ಸ್ ಅಂತ ನಾವು ರಿಲಿಜಿಯಸ್ ಟಾಲರೆನ್ಸ್ ಅಂತೀವಲ್ಲ, ಅದು ತಪ್ಪು ಶಬ್ದ. ರಿಲಿಜಿಯಸ್ ಟಾಲರೆನ್ಸ್ ಅಲ್ಲ, ರಿಲಿಜಿಯನ್ಸ್ ಸಹಬಾಳ್ವೆ ಇರಬೇಕು. ಟಾಲರೆನ್ಸ್ ಅಂತಂದರೆ ಟಾಲರೇಟ್ ಆಗದೇ ಇರೋಕ್ಕೆ ನಾವು ಟಾಲರೇಟ್ ಮಾಡಬೇಕು, ಅದು ಟಾಲರೆನ್ಸ್. ನಾವು ನಿಜವಾದ ಟಾಲರೆನ್ಸ್ ಯಾವುದಕ್ಕೆ ಬೇಕು ಅಂತಂದರೆ ಹಿಂಸೆಗೆ, ರಕ್ತಕ್ಕೆ. ಆ ಈವೆಂಟ್ ನೋಡಿದಾಗ ನಮ್ಮ ಇಡೀ ಪರ್ಸೆಪ್ಷನಲ್ಲೇ ಈ ಥರದ್ದಿರೋ ಸಮಸ್ಯೆ ಶುರುವಾಗ್ತಾ ಇದೆಯಾ ಅಂತ ಅನ್ಸುತ್ತೆ. ಒಂಥರ ಹಿಂಸೆಗೆ ಮತ್ತು ಕ್ರೌರ್ಯಕ್ಕೆ ನಾವು ಒಗ್ತಾ ಇದ್ದೀವ ಅಂತ. ಮುಂಚೆ ಎಲ್ಲ ಒಂದೇನೋ ಸುಮ್ಮನೆ ಒಂದು 2-4 ಪೆಟ್ಟು ಹೊಡೆದ್ರೆ ಆಮೇಲೆ ನಾವೇ ಸಾಕು ಅಂತ. ನಂಗೆ ಇನ್ನೊಂದು ನೆನಪಿದೆ, ಚೋಮದಲ್ಲಿ ಎತ್ತಿಗೆ ಹೊಡಿತಾನೆ. ಯಾಕಂದರೆ ಸಂಕಪ್ಪಯ್ಯ ಹೇಳ್ತಾನೆ, ನಂಗೆ ಆ ಎತ್ತುಗಳನ್ನು ಕೊಡು ಅಂತ. ನನಗೆ ಬೇಡದೆ ಇದು ಸಂಕಪ್ಪಯ್ಯಂಗೂ ಸಿಕ್ಕಬಾರ್ದು ಅಂತ ಎತ್ತಿಗೆ ಹೊಡಿತಾನೆ.
ಅದನ್ನು ಚಿತ್ರೀಕರಣ ಮಾಡಿದ ಮೇಲೆ ನಾವೇ ಹೇಳ್ತಾ ಇದ್ವಿ ಅಷ್ಟೆಲ್ಲ ಹೊಡಿಬೇಡಿ ಸರ್, ತಡ್ಕೊಳಕ್ಕಾಗಲ್ಲ ಅಂತ. ಸೊ ಒಂದು 2 ಸಲ ಹೊಡೆದ ತಕ್ಷಣ ನಾನು ನಿಲ್ಲಿಸಿದ್ವಿ. ಫಿಲ್ಮಲ್ಲಿ ಇಲ್ಲ. ಇವತ್ತು ಹೆಂಗಾಗಿದೆ ಅಂತಂದರೆ ಏನು ಹೊಡೆಯೋದಿದ್ರು ಅದನ್ನು ಎಷ್ಟು ತರಾವರಿ ಹೊಡೆಯಬಹುದು, ಎಷ್ಟು ವೈವಿಧ್ಯಮಯವಾಗಿ ಹಿಂಸೆ ಮಾಡಬಹುದು ಅದನ್ನೆಲ್ಲ ಹುಡುಕ್ತಾ ಇರ್ತಾರೆ. ನಾನು ಒಂದು ಸಿನಿಮಾ ನೋಡ್ತಾ ಇದ್ದೆ, ಎಣ್ಣೆ ಕುದೀತಾ ಇರುತ್ತೆ, ಮನುಷ್ಯನನ್ನು ಹಿಂಗೆ ತಲೆಕೆಳಕಾಗಿ ಇಳಿಸ್ತಾರೆ. ಅದೇ ಇದು ಎಂಥ ಕ್ರೌರ್ಯ, ಐಡಿಯಾ ಲೆವೆಲ್ನಲ್ಲೇ ಕ್ರೌರ್ಯ. ನೀವು ನೋಡೋದು ಬೇಕಾಗಿಲ್ಲ, ಐಡಿಯಾ ಲೆವೆಲ್ನಲ್ಲೇ ಕ್ರೌರ್ಯ. ಅದನ್ನು ನಾವು ತೋರಿಸೋದ್ರ ಮೂಲಕ ಅದು ಸಹ್ಯ ಆಗುವ ಹಾಗೆ ಮಾಡ್ತಾಯಿದ್ವಿ. ನಮಗೊಂಥರದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರಲ್ವ ಫಿಲ್ಮ್ ಮೇಕರಿಗೆ. ಆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಾನು ತೋರಿಸ್ಬೇಕಾಗತ್ತೆ. ಇವತ್ತು ಕ್ರೌರ್ಯ ಮತ್ತು ಇದು ಜಗತ್ತಿನಲ್ಲಿದೆ, ನಮ್ಮ ಸಮಾಜದಲ್ಲಿದೆ. ಅದು ಸಹ್ಯ ಆಗೋಗಿ ಮಾಡ್ಬೋದು, ಅಸಹ್ಯ ಆಗೋಗಿ ಮಾಡಬೇಕು. ಅದು ಆಗಬಾರ್ದು ಅಂತ ಅನಿಸ್ಬೇಕೆ ಹೊರತು ಅದನ್ನೇ ರಂಜಿಸುವಾಗ ಮಾಡಿಬಿಟ್ರೆ ಅದು ರಂಜಿಸೋಂಗಾಗಿದೆ. ಹಾಗಾಗಿ ನೀವು ಪೇಪರ್ ನೋಡಿದರೆ ಎಷ್ಟು ಕ್ರೌರ್ಯ, ಎಷ್ಟು ಕೊಲೆ, ಎಷ್ಟು ಹಿಂಸೆ. ಇದೇ ಒಂದು 20 ವರ್ಷದ ಅಥವಾ 40 ವರ್ಷದ ಹಿಂದಿನ ಪೇಪರಲ್ಲಿ ನೋಡಿದರೆ ಇಷ್ಟು ರಿಪೋರ್ಟೇ ಆಗ್ತಿರಲಿಲ್ಲ.